ಎಲ್ಲರಿಗೂ ಶರಣಾರ್ಥಿಗಳು. ಸಾಮಾನ್ಯವಾಗಿ ಹಿಂದುತ್ವವಾದಿಗಳು ಭಾರತದಲ್ಲಿ ಹುಟ್ಟಿದ ಜನಪರವಾಗಿ ಚಿಂತಿಸುವ ವಿದ್ವಾಂಸರನ್ನ, ಜೀವನ್ಮುಖವಾಗಿ ಕೆಲಸವನ್ನು ಮಾಡದಂಥ ದಾರ್ಶನಿಕರನ್ನ ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಅಂತ ಕರೆಯೋದು ನಾವೆಲ್ಲ ಗಮನಿಸಿರುತ್ತೆ. ಇದು ಹಿಂದುತ್ವವಾದಿಗಳಲ್ಲಿರ್ತಕ್ಕಂಥ ಒಂದು ಸ್ಯಾಡಿಸ್ಟ್ ನೇಚರ್ ಅಥವಾ ಪೀಡನ ಸುಖಿ ನೇಚರ್ ಅಂತ ನಾವು ಹೇಳಬೇಕಾಗ್ತದೆ. ಹೀಗೆ ಇಡೀ ಜಗತ್ತಿನಲ್ಲಿ ಧರ್ಮದ ಪರಿಕಲ್ಪನೆ ಉದಯಿಸುವ ಮೊದಲೇ ಭಾರತದಲ್ಲಿ ಒಂದು ಬಹಳ ದೊಡ್ಡ ಅಹಿಂಸಾ ಧರ್ಮವನ್ನು ಸ್ಥಾಪಿಸಿದ ಬಹಳ ದೊಡ್ಡ ದಾರ್ಶನಿಕ ಮನೋವಿಜ್ಞಾನಿ ಗೌತಮ ಬುದ್ಧ. ಗೌತಮ ಬುದ್ಧನನ್ನ ಈ ವೈದಿಕರು ಯಾವ ರೀತಿಯಲ್ಲಿ ಕಾಡಿದ್ರು ಜೀವಂತ ಇರುವಾಗ ಅನ್ನೋದು ನಾವು ಇತಿಹಾಸದ ಮೂಲಕ ತಿಳ್ಕೊಂಡಿದ್ದೇವೆ. ಬುದ್ಧೋತ್ತರ ಕಾಲದಲ್ಲಿ ಬುದ್ಧ ಬೋಧಿಸಿದ ಧರ್ಮ ಚಿಂತನೆಗಳ ಆಧಾರದಲ್ಲಿದ್ದ ಬುದ್ಧನ ಅನುಯಾಯಿಗಳನ್ನು, ಬೌದ್ಧ ಧರ್ಮವನ್ನು ಹೇಗೆ ಭಾರತವನ್ನು ಬಿಟ್ಟು ಓಡಿಸಿದರು ಅನ್ನೋದು ಕೂಡ ನಾವು ನೋಡಿದ್ದೇವೆ. ಹೀಗೆ ಬುದ್ಧನನ್ನು ದೇಶದ್ರೋಹಿ ಅಂತ ಕರೆದವರು ಬೇರೆ ಯಾರೂ ಅಲ್ಲ, ದ್ವೇಷ ಭಾರತದ ರಾಷ್ಟ್ರಪಿತ ಆಗಿದ್ದಂಥ ಸಾವರ್ಕರ್ ಅವರು. ಅವರು ತಮ್ಮ ಒಂದು ಪುಸ್ತಕದಲ್ಲಿ ಹೀಗೆ ಹೇಳ್ತಾರೆ: ಬೌದ್ಧರು ದೇಶದ್ರೋಹಿಗಳಾಗಿದ್ದರು, ಅವರನ್ನು ಕೊಲ್ಲೋದು ಪುಷ್ಯಮಿತ್ರ ಶುಂಗನ ರಾಷ್ಟ್ರೀಯ ಕರ್ತವ್ಯವೇ ಆಗಿತ್ತು. ಇದು ದ್ವೇಷ ಭಾರತದ ರಾಷ್ಟ್ರಪಿತ ಆಗಿರತಕ್ಕಂಥ ಸಾವರ್ಕರ್ ಅವರು ಜಗತ್ತಿನ ಬಹಳ ದೊಡ್ಡ ದಾರ್ಶನಿಕ ಗೌತಮ ಬುದ್ಧ ಮತ್ತು ಆತನ ಅನುಯಾಯಿಗಳ ಕುರಿತು ಹೇಳಿದ ಒಂದು ವಿಷಪೂರಿತ ಮಾತು. 6 ಗ್ಲೋರಿಯಸ್ ಎಪೋಚ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅನ್ನುವಂಥ ಒಂದು ಪುಸ್ತಕವನ್ನು ಸಾವರ್ಕರ್ ಅವರು ಬರೀತಾರೆ. ಇದು ಗೌತಮ ಬುದ್ಧನನ್ನು ಮತ್ತು ಬೌದ್ಧ ಧರ್ಮದ ಸಿದ್ಧಾಂತಗಳನ್ನು ಖಂಡಿಸಲೆಂದೇ ಬರೆದ ಒಂದು ವಿಕೃತವಾದಂಥ ಕೃತಿ ಅಂತ ನಾವು ಹೇಳಬೇಕು. ಇದರ ಸಾರಾಂಶವನ್ನು ನಾನು ತಮ್ಮೆದುರುಗಡೆ ಒಂದಷ್ಟು ಪಾಯಿಂಟ್ಗಳು ಹಾಕಿ ಹೇಳ್ತೇನೆ. ರಾಷ್ಟ್ರವೊಂದರ ನಿರ್ಮಾಣ ಕಾರ್ಯಕ್ಕೆ ಛಾತ್ರತೆ ಅಂದರೆ ಕ್ರೌರ್ಯ ಬಹಳ ಮಹತ್ವದ ವಿಷಯ. ಹಾಗಾಗಿ ಒಂದು ರಾಷ್ಟ್ರವನ್ನು ನಿರ್ಮಿಸಬೇಕಾದರೆ ಅಲ್ಲಿ ಕ್ಷಾತ್ರತೆ ಮತ್ತು ಕ್ರೌರ್ಯಗಳು ಬೇಕಾಗ್ತವೆ. ಇದು ಸಾವರ್ಕರ್ ಅವರು ತಮ್ಮ ವಿಕೃತ ಕೃತಿಯಲ್ಲಿ ಬರೆದಂಥ ಒಂದು ಅಂಶ. ಎರಡನೇದು, ಶಾಂತಿ, ಪ್ರೀತಿ, ಸಹಬಾಳ್ವೆ ಬೋಧಿಸುವವರೆಲ್ಲ ದೇಶದ್ರೋಹಿಗಳು. ಈ ಪುಸ್ತಕದ ಸಾರಾಂಶ ಇದು. ಮುಂದುವರೆದು ಸಾವರ್ಕರ್ ಅವರು ಹೀಗೆ ಬರೀತಾರೆ ಆ ಪುಸ್ತಕದಲ್ಲಿ: ಇತಿಹಾಸದಲ್ಲಿ ಒಮ್ಮೊಮ್ಮೆ ಮಾನವನ ಗುಣಗಳ ಬೆಳವಣಿಗೆಗಾಗಿ ಮನುಷ್ಯರಲ್ಲಿ ದೌರ್ಬಲ್ಯವನ್ನು ಬಿತ್ತಿ ನಿರ್ವೀರ್ಯಗೊಳಿಸುವ ಅಹಿಂಸೆಯ ತತ್ವವನ್ನು ಕ್ರೂರವಾದ ಹಿಂಸೆಯಿಂದ ಕೊಲ್ಲಬೇಕು. ನೋಡ್ರಿ ಹೇಗಿದೆ. ಇತಿಹಾಸದಲ್ಲಿ ಒಮ್ಮೊಮ್ಮೆ ಮಾನವನ ಗುಣಗಳ ಬೆಳವಣಿಗೆಗಾಗಿ ಮನುಷ್ಯನಲ್ಲಿ ದೌರ್ಬಲ್ಯವನ್ನು ಬಿತ್ತಿ ನಿರ್ವೀರ್ಯಗೊಳಿಸುವ ಅಹಿಂಸೆಯ ತತ್ವವನ್ನು ಕ್ರೂರವಾದ ಹಿಂಸೆಯಿಂದ ಕೊಲ್ಲಬೇಕು. ಏಕೆಂದರೆ ಆ ಕಾಲಘಟ್ಟದಲ್ಲಿ ಆ ಹಿಂಸೆಯೇ ನಿಜವಾದ ನೀತಿ ಆಗ್ತದೆ, ನಿಜವಾದ ಧರ್ಮ ಆಗ್ತದೆ ಮತ್ತು ಮಾನವ ಸಂಸ್ಕೃತಿಯನ್ನು ಔನ್ನತ್ಯಕ್ಕೆ ತೆಗೆದುಕೊಂಡು ಹೋಗುವ ಒಂದು ಬಹಳ ದೊಡ್ಡ ಕೃತ್ಯ ಆಗ್ತದೆ ಅಹಿಂಸೆಯನ್ನು ಹಿಂಸೆಯ ಮೂಲಕ ಕೊಲ್ಲುವುದು. ಇದು ಸಾವರ್ಕರ್ ಅವರು ಅಹಿಂಸಾ ಧರ್ಮವಾದ ಬೌದ್ಧ ಧರ್ಮದ ತತ್ವಗಳ ಕುರಿತು ಕಾರಿಕೊಂಡಂಥ ವಿಷ. ಇದು ಅವರ ಪುಸ್ತಕ 6 ಗ್ಲೋರಿಯಸ್ ಎಪೋಚಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಪುಟ ಸಂಖ್ಯೆ 294ರಲ್ಲಿ ಪ್ರಸ್ತಾಪ ಆಗ್ತದೆ. ಮುಂದುವರೆದು ಸಾವರ್ಕರ್ ಅವರು ಬೌದ್ಧ ಧರ್ಮದ ಕುರಿತು ಹೀಗೆ ಹೇಳ್ತಾರೆ. ಸಾವರ್ಕರ್ ಪ್ರಕಾರ ಭಾರತ ಸತತವಾಗಿ ಪರಕೀಯರ ಆಳ್ವಿಕೆಗೆ ತುತ್ತಾಗಲು ಕಾರಣ ಇಲ್ಲಿನ ದಾರ್ಶನಿಕರು, ಬುದ್ಧ ಮುಂತಾದ ಎಲ್ಲ ದಾರ್ಶನಿಕರು ಬಿತ್ತಿದ ಶಾಂತಿ, ಅಹಿಂಸೆ, ಸಮಾನತೆ ಮತ್ತು ನ್ಯಾಯ ಪ್ರತಿಪಾದಿಸುವ ದಾರ್ಶನಿಕರ ತತ್ವಗಳು. ಬಹಳ ಸ್ಪಷ್ಟವಾಗಿ ಹೇಳ್ತಾರ ಇಲ್ಲಿ. ಶಾಂತಿ, ಸಹಬಾಳ್ವೆ, ಸಮಾನತೆ, ನ್ಯಾಯ ಇವೆಲ್ಲವೂ ಕೂಡ ದೇಶದ್ರೋಹದ ಕೃತ್ಯಗಳು ಹಿಂದುತ್ವವಾದಿಗಳ ಪ್ರಕಾರ. ಹಾಗಾಗಿ ಬುದ್ಧ ಮತ್ತು ಆತನ ಅನುಯಾಯಿಗಳು ಬಹಳ ದೊಡ್ಡ ದೇಶದ್ರೋಹಿಗಳು. ಹೀಗೆ ಅವರು ತಮ್ಮ ಈ 6 ಗ್ಲೋರಿಯಸ್ ಅನ್ನುವ ಪುಸ್ತಕದಲ್ಲಿ 32 ಬಾರಿ ಬಡಬಡಿಸ್ತಾರೆ. ಮುಂದೆ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಅವರು ಹೇಗೆ ಬರೀತಾರಂದ್ರೆ: ಬೌದ್ಧ ಧರ್ಮವು ಜಾತಿ, ಜನಾಂಗ ಅಥವಾ ರಾಷ್ಟ್ರೀಯತೆಗಳ ವ್ಯತ್ಯಾಸವನ್ನು ಗುರುತಿಸಲಿಲ್ಲ. ಇಂಥ ರಾಷ್ಟ್ರದ್ರೋಹಿ, ಭಾರತದ್ರೋಹಿ ಚಿಂತನೆಗಳ ಮೂಲಕ ಬೌದ್ಧ ಪ್ರಚಾರಕರು ಭಾರತವನ್ನು ದಾರಿ ತಪ್ಪಿಸಿದರು. ಪುಟ ಸಂಖ್ಯೆ 60ರಲ್ಲಿ ಸಾವರ್ಕರ್ ಅವರು ಬೌದ್ಧ ಧರ್ಮದ ಕುರಿತು ವಿಷವನ್ನ ಕಕ್ತಾರೆ. ಭಾರತೀಯ ಬೌದ್ಧರು ಇಂಥ ದೇಶದ್ರೋಹಪೂರಿತ ಕೃತ್ಯಗಳನ್ನು, ರಾಷ್ಟ್ರೀಯ ಸ್ವಾತಂತ್ರ್ಯ ಕಡೆಗಾಣಿಸುವ ತಂತ್ರಗಳನ್ನು, ಇವೆಲ್ಲವುಗಳನ್ನು ನಿಗ್ರಹಿಸಲು, ಬೌದ್ಧರ ದೇಶದ್ರೋಹದ ಕೃತ್ಯಗಳನ್ನು ನಿಗ್ರಹಿಸಲು ಪುಷ್ಯಮಿತ್ರ ಶುಂಗನಿಗೆ ಆ ಕಾಲದಲ್ಲಿ ಅನಿವಾರ್ಯವಾಗಿತ್ತು. ಹಾಗಾಗಿ ಪುಷ್ಯಮಿತ್ರ ಶುಂಗ ಬೌದ್ಧರನ್ನು ಕೊಂದ, ವಿಹಾರಗಳನ್ನ ನಾಶ ಮಾಡದ. ಇದು ದೇಶದ್ರೋಹಿಗಳಾದ ಬೌದ್ಧರಿಗೆ ಒಂದು ಬಹಳ ದೊಡ್ಡ ಶಿಕ್ಷೆ ಅಂತ ಪುಟ ಸಂಖ್ಯೆ 77ರಲ್ಲಿ ಸಾವರ್ಕರ್ ಅವರು ಬೌದ್ಧ ಧರ್ಮ ಮತ್ತು ಬುದ್ಧನ ಸಿದ್ಧಾಂತಗಳ ಕುರಿತು ಬಹಳ ದೊಡ್ಡ ಮಟ್ಟದ ವಿಷಯವನ್ನು ಕಾರಿರ್ತಕ್ಕಂಥ ಈ ಕೃತಿ. ಅಂದರೆ ಬುದ್ಧ ಬೋಧಿಸಿದ ಶಾಂತಿ, ಪ್ರೀತಿ, ಕರುಣೆ, ಸಹಬಾಳ್ವೆ, ಅಹಿಂಸೆ ಇವು ದೇಶದ್ರೋಹದ ಕೃತ್ಯಗಳು.
ಬುದ್ಧನ ಈ ತತ್ವಗಳನ್ನು ಅನುಸರಿಸಿ ಬಹಳ ದೊಡ್ಡ ಹಿಂಸೆಯಲ್ಲಿ ಪರಿಹಸನಗೊಂಡಂಥ ಕಳಿಂಗ ಯುದ್ಧದ ಬಗ್ಗೆ ಪಶ್ಚಾತ್ತಾಪವನ್ನು ಪಟ್ಟು ಅಶೋಕ ಚಕ್ರವರ್ತಿ ಭಾರತದಲ್ಲಿ ಒಂದು ಪ್ರಬಲ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿ ಇಲ್ಲಿ ಯುದ್ಧರಹಿತವಾಗಿಯೂ ಕೂಡ ಬಹಳ ಚೆನ್ನಾಗಿ ಈ ದೇಶವನ್ನು ಆಳಬಹುದು ಅನ್ನೋದು ತೋರಿಸಿದವನು ಸಾಮ್ರಾಟ್ ಅಶೋಕ, ಮೌರ್ಯ ಸಂಸ್ಥಾನದ ಅರಸ. ಈತ ಬುದ್ಧನ ತತ್ವಗಳ ಆಧಾರದಲ್ಲಿ ಆ ಕಾಲದಲ್ಲಿ ಪ್ರಾಣಿ ಹಿಂಸೆಯನ್ನು ನಿಷೇಧಿಸ್ತಾನೆ. ಕಾರಣ ಪುರೋಹಿತಶಾಹಿಗಳು ಆ ಕಾಲದಲ್ಲಿ ನೆಲಮೂಲದ ಕೃಷಿ ಸಂಸ್ಕೃತಿಯನ್ನು ಹಾಳು ಮಾಡಲು ಆರ್ಯಮೂಲದ ಋಷಿ ಸಂಸ್ಕೃತಿಯ ದ್ರಷ್ಟಾರರಾದ ಆರ್ಯರು ಇಲ್ಲಿನ ಆಕಳು, ಎತ್ತು ಮುಂತಾದ ಕೃಷಿ ಪರಿಕರಗಳನ್ನು ಯಜ್ಞ, ಯಾಗ, ಹೋಮ, ಹವನಗಳ ಮೂಲಕ ಕೊಲ್ಲತಕ್ಕಂಥ ಕೃತ್ಯ ಮಾಡ್ತಿರ್ತಾರೆ. ಆ ಕೃತ್ಯವನ್ನು ನಿಲ್ಲಿಸುವ ಸಲುವಾಗಿ ಪ್ರಾಣಿ ಹತ್ಯೆಯನ್ನು ಮೊದಲು ನಿಷೇಧ ಮಾಡಿದ್ದು ಅಶೋಕ ಚಕ್ರವರ್ತಿ. ಅದು ಈ ದೇಶದ ಸ್ವಾಭಿಮಾನವನ್ನ, ಈ ದೇಶದ ಮೂಲ ನಿವಾಸಿಗಳ ರಕ್ಷಣೆಗೋಸ್ಕರ ದೇಶಭಕ್ತನಾಗಿ ಅಶೋಕ ಚಕ್ರವರ್ತಿ ಮಾಡಿದ ಕೆಲಸ ಪುರೋಹಿತರಿಗೆ ದೇಶದ್ರೋಹವಾಗಿ ಕಾಣುತ್ತದೆ. ಹಾಗೆ ಅಶೋಕ ಚಕ್ರವರ್ತಿ ರಸ್ತೆಗಳನ್ನು ನಿರ್ಮಾಣ ಮಾಡಿ, ಪ್ರಾಣಿ ಪಕ್ಷಿಗಳ ಹತ್ಯೆಯನ್ನು ನಿಷೇಧಗೊಳಿಸಿ, ಯಜ್ಞ ಯಾಗಗಳನ್ನು ನಿಷೇಧಗೊಳಿಸಿ, ಯಾವಾಗ ಪುರೋಹಿತ ಶಾಹಿಗಳ ದೇವರ ಮತ್ತು ಧರ್ಮದ ಹೆಸರನ್ನ ಅಂಗಡಿ ಮುಂಗಟ್ಟುಗಳು, ವ್ಯಾಪಾರದ ಕೇಂದ್ರಗಳು ಬಂದ್ ಮಾಡಿಸ್ತಾನೋ ಆಗ ಬುದ್ಧ ತತ್ವಗಳು ಮತ್ತು ಅಶೋಕ ಚಕ್ರವರ್ತಿ ಈ ಪುರೋಹಿತ ಶಾಹಿ ದೇಶದ್ರೋಹಿಗಳಿಗೆ ದೇಶದ್ರೋಹಿಗಳಾಗಿ ಕಾಣೋದು ಸಹಜ ಕೂಡ. ಹೀಗೆ ಇಡೀ ಬೌದ್ಧ ಧರ್ಮದಿಂದ ಪುರೋಹಿತ ಶಾಹಿಗಳು ಒಂದಷ್ಟು ದಿನ ವನವಾಸ ಮತ್ತು ಅಜ್ಞಾತವಾಸಕ್ಕೆ ಹೋಗಿದ್ದಂತೂ ನಿಜ. ಆ ಶೇಡನ್ನು ಇಟ್ಕೊಂಡು ವೈಯಕ್ತಿಕ ದ್ವೇಷದಿಂದ ಬೌದ್ಧ ಧರ್ಮವನ್ನು ದ್ವೇಷಿಸ್ತಕ್ಕಂಥ ಕೆಲಸ ಇಲ್ಲಿ ಈ ದ್ವೇಷ ಭಾರತದ ರಾಷ್ಟ್ರಪಿತರಾಗಿರತಕ್ಕಂಥ ಸಾವರ್ಕರ್ ಅವರು ಬಹಳ ವ್ಯವಸ್ಥಿತವಾಗಿ ತಮ್ಮ 6 ಗ್ಲೋರೀಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತಕ್ಕಂಥ ವಿಕೃತವಾದ ಕೃತಿಯಲ್ಲಿ ಬೌದ್ಧ ಧರ್ಮವನ್ನು, ಬೌದ್ಧ ಧರ್ಮದ ಸಿದ್ಧಾಂತಗಳನ್ನು, ಬುದ್ಧನನ್ನು ವಿಡಂಬಿಸುವ ಮತ್ತು ದ್ವೇಷಿಸುವ, ವಿಷಕಾರುವ ಅನೇಕ ಬರಹಗಳು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ತಾವೆಲ್ಲ ಹಿಂದುತ್ವವಾದಿಗಳ ಭಾರತ ದ್ರೋಹದ, ಹಿಂದೂ ಧರ್ಮದ್ರೋಹದ ಅನೇಕ ಕೃತ್ಯಗಳನ್ನು, ಅನೇಕ ದೃಷ್ಟಾಂತಗಳು ಓದುವ ಮೂಲಕ ತಿಳ್ಕೊಳ್ಬೇಕಾಗ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣು ಶರಣಾರ್ಥಿ.